ಯೋಗೇಶ್ ನಿರಾಣಿ ಅವರನ್ನು ಕರ್ನಾಟಕದ ನಿತಿನ್ ಗಡ್ಕರಿ ಅಂತ ಹೇಳಿ. ನಿತಿನ್ ಗಡ್ಕರಿ ಅವರು ಯಾವ ರೀತಿಯಾಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ತನ್ನ ಮಿನಿಸ್ಟ್ರಿಯನ್ನು ಹ್ಯಾಂಡಲ್ ಮಾಡ್ತಾರೆ, ಅದೇ ರೀತಿಯಾಗಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ, ಮಿನಿಸ್ಟರ್ ಆಗಿ, ಒಂದು ನಿಷ್ಠಾವಂತ ಕಾರ್ಯಕರ್ತನಾಗಿ, ನಾಯಕರಾಗಿ ಕೆಲಸ ಮಾಡುವವರು ಅಂತ ಇದೆ. ಒಂದು ಕಡೆ ಸಕ್ಸಸ್ಫುಲ್ ಬಿಸ್ನೆಸ್ ಆದ್ರೆ, ಇನ್ನೊಂದು ಕಡೆ ಬಾಗಲಕೋಟೆ ಮತ್ತೆ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತಹ ಮಹತ್ವದ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ರಿ. ಆವಾಗ ಎಷ್ಟು ಇಂಡಸ್ಟ್ರಿಗಳನ್ನು ಈ ಕಡೆ ತಂದ್ರಿ? ಅಥವಾ ಟೂರಿಸಂಗೆ ಬಂದ್ರೆ ನಾವೇ ಹೇಳ್ತೀವಿ, ಹಂಪಿ ನಂತರ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಬಿಜಾಪುರ ಹೋದ್ರೆ ಗೋಲ್ ಗುಂಬಸ್, ಒಂಥರ ಕಾರಿಡಾರ್ ಮಾಡ್ಬೋದಿತ್ತು. ಇದನ್ನು ಟೂರಿಸಂನ ಒಂದು ತವರಾಗಿ ಮಾಡ್ಬೋದಿತ್ತು ಕರ್ನಾಟಕವನ್ನು, ಉತ್ತರ ಕರ್ನಾಟಕವನ್ನು, ಅದು ಕೂಡ ಬಾಗಲಕೋಟೆಯನ್ನುವ ಹೊರಗು ಬಾಗಲಕೋಟೆ ಜನರು. ಆದ್ರೆ ಇದು ಯಾವುದು ಆಗಿಲ್ಲ, ಈ ಬ್ಲೂ ಪ್ರಿಂಟ್ಗಳು ಕಾರ್ಯಾಚರಣೆಗೆ ಬಂದಿಲ್ಲ ಅನ್ನುವ ಕೊರಗು ಅವರ ಹತ್ರ. ಏನಂತೀರಿ? ಸ್ವತಂತ್ರ ಸಿಕ್ಕು 75 ವರ್ಷ ಆಯಿತು. ಆ 75 ವರ್ಷದ ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂಥದ್ದು 9 ವರ್ಷ, 2 ವರ್ಷ ನಾವು ಅಲಯನ್ಸಲ್ಲಿದ್ದೀವಿ. ಅಂದಾಜು 12ರಿಂದ 15 ವರ್ಷ ಜನತಾದಳದವರಲ್ಲಿದ್ದರು. ಒಟ್ಟಾರೆ 75 ವರ್ಷದಲ್ಲಿ 25 ವರ್ಷ BJP ಜನತಾದಳದವರು ಈ ಸರ್ಕಾರವನ್ನು ನಡೆಸಿದ್ದರೆ 50 ವರ್ಷಗಳ ಕಾಲ ಸತತವಾಗಿ ಕಾಂಗ್ರೆಸ್ನವರು ಕರ್ನಾಟಕ ರಾಜ್ಯದಲ್ಲಿದ್ದರು. ನಾವು ಬ್ಲೇಮ್ ಮಾಡ್ತಾ ಇಲ್ಲ, ನೀವು ಕಾಂಗ್ರೆಸ್ನವರು ಇದ್ದರೂ ಮಾಡಿಲ್ಲ, BJP ಇದ್ದಾಗ ನಾವೇ ಅನ್ನುವಂಥದ್ದು ಹೋಲಿಕೆ ಅಲ್ಲ. ಯಾವುದೇ ಒಂದು ಯೋಜನೆಗಳು ಬರಬೇಕಾದ್ರೆ ಸ್ಟೆಬಿಲೈಸ್ ಗೌರ್ಮೆಂಟ್ ಇರಬೇಕು. ಇವತ್ತು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದದ್ದು ಕಂಟಿನ್ಯೂಸ್ ಆಗಿ ಇದರಲ್ಲಿ ಗುಜರಾತಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರೋದು ಇವತ್ತು 5ನೇ ಬಾರಿಗೆ. ಅಂದ್ರೆ ಮೋದಿಜಿಯವ್ರ 3 ಅವಧಿಯಲ್ಲಿ 12 ವರ್ಷ ಅವರಿದ್ದರು. ಈ ಕಂಟಿನ್ಯೂಸ್ ಅವ್ರು ಎಷ್ಟು ವರ್ಷ MP ದಾರಿಗೆ ಅಲ್ಲಿ ಸರ್ಕಾರ ನಡೀತಾ ಇದೆ. ಅಂದ್ರೆ ಅವ್ರು ತೆಗೆದುಕೊಂಡಿರುವಂಥ ಪಾಲಿಸಿಗಳನ್ನು ಮುಂದುವರಿಸುವಂಥದ್ದು. ನಾವು ಯಾರು ಇನ್ವೆಸ್ಟರ್ಸ್ ಬೇರೆ ದೇಶದಿಂದ ಬರ್ತಾರೆ ಅವ್ರಿಗೆ ಮಾಡಿರುವಂಥ ಕಮಿಟ್ಮೆಂಟನ್ನು ಮುಂದುವರಿಸುವಂಥದ್ದು ಇದ್ದಾಗ ಮಾತ್ರ ಬೇರೆ ದೇಶದವರು ನಮ್ಮಲ್ಲಿ ಇನ್ವೆಸ್ಟ್ಮೆಂಟಿಗೆ ಬರ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾವತ್ತಿದ್ರೂ ಸಹಿತ ನಮ್ಮಲ್ಲಿ 75 ವರ್ಷದ ಅವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಜನತಾದಳ ಆಗಿರ್ಬೋದು, BJP ಆಗಿರ್ಬೋದು, ನಮ್ಗೆ ಅವಕಾಶನೇ ಸಿಗಲಿಲ್ಲ. 2008ರಿಂದ 13ವರೆಗೆ ನಮ್ಮ ಸರ್ಕಾರ ಇತ್ತು, 13ರಿಂದ 19ವರೆಗೆ ಗ್ಯಾಪ್ ಆಯಿತು, 19ರಿಂದ 23ವರೆಗೆ ನಾವಿದ್ದೀವಿ, ಮತ್ತೆ ಅಲ್ಲಿ ಗ್ಯಾಪ್ ಆಯಿತು, 23ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ. ಇವತ್ತು ಯಾರಾದರೂ ಇನ್ವೆಸ್ಟ್ಮೆಂಟ್ ಬರುವಂಥವ್ರು ಇದ್ದರೆ ಅವರಿಗೆ ನಾವು ಕೊಟ್ಟಿರುವಂಥ ಆಶ್ವಾಸನೆಗಳು ಈಡೇರಿದಾಗ ಮಾತ್ರ ಇಂಡಸ್ಟ್ರಿಗಳು ಕಂಟಿನ್ಯೂ ಆಗ್ತದೆ. ಅದು ಮೇನ್ ಮಿಸ್ಟೇಕು. ಭಾಳಷ್ಟು ಇರುವಂಥದ್ದು ನಾವು ಎಲ್ಲರೂ ಒಂದಾಗಿ ಹೋಗದೆ ಇರುವಂಥ ಕಾರಣ. ಇದು ಗುಜರಾತಲ್ಲಿ ಏನಾಗ್ತಾ ಇದೆ, ಅವ್ರು ಒಂದು ಯಾವುದಾದ್ರೂ ಕೈಗಾರಿಕೆ ಬರ್ತಾ ಇತ್ತಂದರೆ ಎಲ್ಲರೂ ಒಟ್ಟಾಗಿ ಮೊದಲು ಅಲ್ಲಿ ಕೊಡುವಂಥದ್ದು ಮಾಡ್ತಾರೆ. ನಮ್ಮಲ್ಲಿ ಸಿಂಗಲ್ ವಿಂಡೋ ಇದೆ, 1 ವಿಂಡೋ ಸೋ ಮೆನಿ ಡೋರ್ಸ್ ಅನ್ನೋ ಥರ. ಸಿಂಗಲ್ ವಿಂಡೋ ಅಂದ್ರೆ ಅವ್ರು ಅಲ್ಲೇ ಕೂತಾಗ ವಿದಿನ್ 3 days ಅವ್ರ ಕೈಯಾಗಿ ಎಲ್ಲ ಇನ್ವೆಸ್ಟ್ಮೆಂಟ್ ಕೊಟ್ಟಿರುವಂಥ ಉದಾಹರಣೆ ನಾನು ಕಣ್ಣಾರೇನು ನೋಡಿದ್ದೀನಿ. ನಾನು ಅವಾಗ ಮೋದಿಜಿ ಅವ್ರ ಮುಖ್ಯಮಂತ್ರಿ ಇದ್ದರು, ನಾನು ಇಂಡಸ್ಟ್ರಿ ಮಿನಿಸ್ಟರ್ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಒಂದು 2-3 ಸಲ ಚೀಫ್ ಗೆಸ್ಟಾಗಿ ಕರೆಸಿದ್ರು. ಅವರಲ್ಲಿರುವಂಥ ಪದ್ಧತಿ, ಅವ್ರ ಮೇಲೆ ಇರುವಂಥ ಕಮಿಟ್ಮೆಂಟು, ಅವರಲ್ಲಿರುವಂಥ ಕೊಡುವಂಥ ಸಬ್ಸಿಡಿಗಳು, ಪಾಲಿಸಿ ಮ್ಯಾಟ್ರ್ಗಳು ನಮ್ಮ ಕರ್ನಾಟಕದಲ್ಲಿ ಬರ್ತಾ ಇಲ್ಲ. ನಾವು ಅದನ್ನೇ ಕಾಪಿ ಮಾಡಿ ಸಾಕಷ್ಟು ಮಾಡಿದೆ. ನಾನು 3 ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟ್ಗಳನ್ನು ಕರ್ನಾಟಕದಲ್ಲಿ ಮಾಡಿದೆ. 2010, 2012, 2022ರಲ್ಲಿ. ಇಟ್ ವಾಸ್ ಎ ವಂಡರ್ಫುಲ್ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್. ಅಬೌಟ್ ಮೋರ್ ದೆನ್ 11 lakh crores MOUಗಳಿಗೆ ನಾವು ಸಹಿ ಮಾಡಿದ್ವಿ ಅವತ್ತಿನ ದಿವಸದಲ್ಲಿ. ಇದರಿಂದ 15 ಲಕ್ಷಕ್ಕಿಂತಲೂ ಹೆಚ್ಚು ಜನ ನಿರುದ್ಯೋಗ ಯುವಕರಿಗೆ ಕೆಲಸ ಸಿಗುವಂಥ ಅವಕಾಶ ಅವತ್ತು ನಾವು ಮಾಡಿದ್ವಿ. ನೆಕ್ಸ್ಟ್ ಅದು ಕಂಟಿನ್ಯೂ ಆಗಿಬಿಟ್ಟಿದ್ರೆ ನಮ್ಮ ಕನ್ವರ್ಷನ್ ರೇಷಿಯೋ 27% ಆಯಿತು. ಅಟ್ಲೀಸ್ಟ್ ನಮ್ಮ ಕಂಟಿನ್ಯೂಷನ್ ಗೌರ್ಮೆಂಟ್ ಇದ್ದರೆ 51% ಆದರೂ ಸಹಿತ ನಾವು ಕನ್ವರ್ಷನ್ ರೇಷಿಯೋ ತೊಗೊಂಬರ್ತಾ ಇದ್ವಿ. ಇದು ಕಂಟಿನ್ಯೂಷನ್ ಗೌರ್ಮೆಂಟ್ ಬರದೇ ಇರುವಂಥದ್ದು, ಜನಪ್ರತಿನಿಧಿಗಳು ಒಟ್ಟಾಗಿರದೇ ಇರುವಂಥದ್ದು ಇದು ಮೇನ್ ಕಾರಣ ಅನ್ನುವಂಥದ್ದು ನಾವು ಹೇಳ್ಬೋದು. ಟೂರಿಸಂ ಬಗ್ಗೆ ಮಾತಾಡೋದು. ಈ ಟೂರಿಸಂದಲ್ಲೇನೂ ಸಹಿತ ಇಲ್ಲಿ ಭಾಳಷ್ಟು ಅವಕಾಶ ಇದೆ. ವರ್ಲ್ಡ್ ಹೆರಿಟೇಜ್ ಸೆಂಟರ್ ಬಾದಾಮಿ, ಪಟ್ಟದಕಲ್ಲು, ಐಹೊಳೆ ಈ ಭಾಗದಲ್ಲೆಲ್ಲ ನೋಡಿದರೆ, ಈ ಕಡೆ ಬಂದಾಗ ನಮ್ಮ ಸೌದತ್ತಿ ಯಲ್ಲಮ್ಮ ಟೆಂಪಲ್ ಇರ್ಬೋದು, ಈ ಕಡೆ ಹೋಗ್ಬೇಕಾದ್ರೆ ಟುವರ್ಡ್ಸ್ ಕೊಲ್ಲಾಪುರ ಮಹಾಲಕ್ಷ್ಮಿ ಇರ್ಬೋದು, ಈ ಕಡೆ ಹೋದಾಗ ದಾನಮದೇವಿ ಇರ್ಬೋದು. ಯಾವ ರೀತಿ ನಾವು ಉತ್ತರ ಪ್ರದೇಶ ಕಡೆ ನಾವು ನೋಡಿದಾಗ ಪ್ರಯಾಗ್ರಾಜ್ ಇವತ್ತು ಕೋಟ್ಯಾಂತರ ಟೂರಿಸಮ್ದಲ್ಲಿ ಹೋಗ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಬಂದರೆ ವಾರಣಾಸಿ, ಅದ್ರ ಪಕ್ಕದಲ್ಲೇ ಬಂದರೆ ನಮ್ಮ ಅಯೋಧ್ಯ. ಒಂದು ಸರ್ಕ್ಯೂಟ್ದಲ್ಲಿ ನಮ್ಮ ಪ್ರವಾಸಿಗರು ಆ ಕಡೆ ಹೋದರೆ ಆ 3 ನೋಡ್ಕೊಂಡು ಹೊಳೆ ಬರ್ತಾ ಇದ್ದಾರೆ. ಕೋಟ್ಯಾಂತರ ಜನರು ಹೋದಾಗ ಅಲ್ಲಿ ಈ ಪ್ರಯಾಗ್ರಾಜ್ದಿಂದ 1 ಲಕ್ಷ ಕೋಟಿ ಹೆಚ್ಚಿನ ಆದಾಯ ಬರ್ತಾ ಇದೆ ಅನ್ನುವಂಥದ್ದನ್ನು ಇವತ್ತೆಲ್ಲ ಎಕನಾಮಿಕಲ್ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಈ ಬರುವಂಥ ಪ್ರಯಾಗ್ರಾಜ್ದಿಂದ ಆ ಪ್ರಮಾಣದಲ್ಲಿ ನಮ್ಮಲ್ಲಿ ಬರದೇ ಇದ್ದರೂ ಸಹಿತ ಈ ಟೂರಿಸಮ್ದಲ್ಲಿ ಇವೆಲ್ಲ ಒಂದು ಸರ್ಕ್ಯೂಟ್ ಮಾಡಿದರೆ, ಹೆಲಿ ಟೂರಿಸಮ್ ಆಗಿರ್ಬೋದು ಅಥವಾ ಬೈ ರೋಡ್ ಟೂರಿಸಮ್ ಆಗಿರ್ಬೋದು, ಅವ್ರಿಗೊಂದು ಮೂಲಭೂತ ಸೌಕರ್ಯಕ್ಕೆ ಸಲುವಾಗಿ ನಾವು ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು ಎಲ್ಲ ಟೆಂಪಲ್ಗಳನ್ನು ಮತ್ತು ವರ್ಲ್ಡ್ ಹೆರಿಟೇಜ್ ಸೆಂಟರ್ಗಳನ್ನು ಇವೆಲ್ಲನೂ ಮಾಡ್ಕೊಂಡು ಹೋಗೋದಕ್ಕೆ ಮುಂದಿನ ದಿವಸದಲ್ಲಿ ಅವಕಾಶಗಳಿದೆ. ಇವತ್ತು 75 ವರ್ಷ ಆದ್ರೂ ತಡವಾಗಿದ್ದರೂ ಸಹಿತ ಬರುವಂಥ ದಿವಸದಲ್ಲಿ ಅದನ್ನು ಮಾಡಿದರೆ ಈ ಟೂರಿಸಮ್ಮಿಗೆ ಒಂದು ಒಳ್ಳೆಯ ಕ್ಷೇತ್ರ ಈ ಬಾಗಲಕೋಟೆ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕ ಹೇಳ್ಬೋದು.